ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಈಗ ನಾವು ಕೀರಂ ನಾಗರಾಜ್ ಇವರು ಬರೆದ ಕನ್ನಡದ ಆತಂಕಗಳು ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಗಮನಿಸೋಣ. ಮೊದಲಿಗೆ ನಾವು ಕೀರಂ ನಾಗರಾಜ್ ಇವರ ಪರಿಚಯ ನೋಡೋಣ. ಕಿತ್ತಾನೆ ರಂಗಪ್ಪ ನಾಗರಾಜ್. ಕೀರಂ ನಾಗರಾಜ್ ಇವರು ಕನ್ನಡ ಸಾರಸ್ವತ ಲೋಕದ ಹಿರಿಯ ವಿಮರ್ಶಕರು, ಚಿಂತಕರು ಆಗಿದ್ದಾರೆ. ಇವರು 1943 ಡಿಸೆಂಬರ್ 5 ಹಾಸನ ಜಿಲ್ಲೆಯ ಕಿತ್ತಾನೆಯಲ್ಲಿ ಜನಿಸಿದರು. ನಂತರ ಇವರು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಕೆಲ ವರ್ಷ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ಅನಂತರ 30 ವರ್ಷಗಳ ಕಾಲ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ 2 ವರ್ಷಗಳ ಕಾಲ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಇವರು ಕಾರ್ಯನಿರ್ವಹಿಸಿದರು. ಕೀರಂ ನಾಗರಾಜ್ ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ನೀಗಿಕೊಂಡ ಸಂಸ, ಕಾಲಜ್ಞಾನಿ ಕನಕ. ಇವು ಕೀರಂ ನಾಗರಾಜ್ ಇವರು ಬರೆದಂತಹ ನಾಟಕಗಳು. ಹಾಗೆ ವಚನ ಕಮ್ಮಟ, ಆಪತ್ಕಾಲೀನ ಕವಿತೆಗಳು, ಮಧ್ಯಕಾಲೀನ ಕನ್ನಡ ಕವಿತೆಗಳು, ಸಮಾಜವಾದಿ ಆಚಾರ್ಯ, ಅಂಟಿನ ನಂಟು, ರಸೌಷಧಿ, ಸಿಂಹಾಲೋಕ, ಕುವೆಂಪು ನುಡಿಚಿತ್ರ ಇವೇ ಮೊದಲಾದಂತಹ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಹಾಗೆ ಇವರು ಸಂಪಾದಿಸಿದಂತಹ ಅನೇಕ ಕೃತಿಗಳಲ್ಲಿ ಹಲವಾರು ಲೇಖನಗಳು ಕೂಡ ಪ್ರಕಟವಾಗಿದೆ. ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ. ಅವುಗಳಲ್ಲಿ ಮುಖ್ಯವಾದದ್ದು ಡಾಕ್ಟರ್ GS ಶಿವರುದ್ರಪ್ಪ ಪ್ರಶಸ್ತಿ, ಡಾಕ್ಟರ್ L ಬಸವರಾಜು ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಹಾಗೆ ಕೆಂಪೇಗೌಡ ಪ್ರಶಸ್ತಿ ಮತ್ತು ಮುಳಿಯ ತಿಮ್ಮಪ್ಪಯ್ಯ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿದೆ. ವಿದ್ಯಾರ್ಥಿಗಳೇ, ಇನ್ನು ನಾವು ಪ್ರಶ್ನೆಗಳ ನೇರವಾಗಿ ನೋಡೋಣ. ಮೊದಲ ಪ್ರಶ್ನೆ ನೋಡಿ. ಕನ್ನಡ ಭಾಷೆಯ ಮುಂದಿರುವ ಆತಂಕಗಳು ಲೇಖನದಲ್ಲಿ ಹೇಗೆ ವ್ಯಕ್ತವಾಗಿವೆ? ಎರಡನೇ ಪ್ರಶ್ನೆ, ಸಮೂಹ ಮಾಧ್ಯಮದ ಭಾಷೆ ಕನ್ನಡಕ್ಕೆ ತಂದೊಡ್ಡುವ ಆತಂಕಗಳು ಏನು? ಮೂರನೇ ಪ್ರಶ್ನೆ, ಅನ್ಯ ಭಾಷೆಗಳ ಪ್ರಭಾವದಿಂದಾಗಿ ಕನ್ನಡ ಭಾಷೆ ಸಾಹಿತ್ಯ ಪೇಲವಗೊಳ್ಳುವ ಬಗೆಯನ್ನು ಕೀರಂ ನಾಗರಾಜ್ ಹೇಗೆ ತಿಳಿಸಿದ್ದಾರೆ? ವಿದ್ಯಾರ್ಥಿಗಳೇ, ಈ 3 ಪ್ರಶ್ನೆಗಳು ಕೂಡ 8 ಅಂಕದ ಪ್ರಶ್ನೆಗಳು. ಈ 3 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನಾನು ಮುಂದೆ ಹೇಳುವಂಥ ಉತ್ತರವನ್ನೇ ಬರೆಯಿರಿ. ಉತ್ತರವನ್ನು ನೋಡ್ತಾ ಹೋಗೋಣ. ಕೀರಂ ನಾಗರಾಜ್ ಅವರು ಬರೆದ ಕನ್ನಡದ ಆತಂಕಗಳು ಅನ್ನುವಂಥ ಈ ಲೇಖನದಲ್ಲಿ ಕನ್ನಡದ ಆತಂಕದ ಕುರಿತು ಹೀಗೆ ಹೇಳುತ್ತಾರೆ. ಕನ್ನಡದ ಆತಂಕಕ್ಕೆ ನಮ್ಮ ಕೀಳರಿಮೆಯೇ ಕಾರಣ. 19-20ನೇ ಶತಮಾನಗಳಲ್ಲಿ ನಮ್ಮ ಕೀಳರಿಮೆ ಅನ್ಯರ ಆಕ್ರಮಣದಿಂದಾಗಿ ಅಥವಾ ಇಂಗ್ಲಿಷ್, ಹಿಂದಿ ಭಾಷೆಗಳ ಆಕ್ರಮಣದಿಂದಾಗಿ ಕನ್ನಡ ಆತಂಕವನ್ನು ಅನುಭವಿಸಿದೆ. ಆದರೆ ಲೇಖಕರು ಹೇಳ್ತಾರೆ, ಪಂಪ, ಬಸವಣ್ಣ, ಅಲ್ಲಮ, ಸರ್ವಜ್ಞ, ಪುರಂದರದಾಸ, ಕನಕದಾಸ ಇವರಿಗೆ ಈ ಆತಂಕಗಳು ಇರಲಿಲ್ಲ. ಅವರು ಸಂಸ್ಕೃತದೊಂದಿಗೆ ಅಂದು ಇದ್ದಂತಹ ಆ ಭಾಷೆ ಸಂಸ್ಕೃತ, ಅಂದರೆ ಈಗ ಹೇಗೆ ಇಂಗ್ಲಿಷ್ ಮತ್ತು ಹಿಂದಿ ಇದೆಯೋ ಅಂದಿನ ಕಾಲದಲ್ಲಿಯೂ ಈ ಭಾಷೆಗಳ ತಾರತಮ್ಯಗಳು ಇದ್ದವು. ಆದರೆ ಅಂದಿನ ಈ ಕವಿಗಳು ಅಥವಾ ಲೇಖಕರು ಅವರೆಲ್ಲರೂ ಏನು ಮಾಡಿದರು ಅಂದರೆ, ಸಂಸ್ಕೃತದೊಂದಿಗೆ ಇವರೆಲ್ಲ ನಡೆಸಿದಂತಹ ಒಂದು ದೊಡ್ಡ ಅನುಸಂಧಾನ ಬಹಳ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಅದು ಕೇವಲ ಸಾಹಿತ್ಯಿಕ ಅನುಸಂಧಾನವಲ್ಲ, ಬಹುದೊಡ್ಡ ಪ್ರಭಾವಶಾಲಿ ಸಂಸ್ಕೃತ ಭಾಷೆ ಇದ್ದಾಗಲೂ ಕೂಡ ಇವರೆಲ್ಲರೂ ಆ ಸಂಸ್ಕೃತದ ಎದುರು ಸಮರ್ಥವಾಗಿ ಬರೆದರು. ಕೇಶಿರಾಜನಿಗೆ ಪಾಣಿನಿಯಂತಹ ಮಹಾ ಉನ್ನತ ವೈಯಾಕರಣಿ ಇದ್ದಾನೆ ಎಂಬುದು ಚೆನ್ನಾಗಿ ಗೊತ್ತಿತ್ತು. ಇವತ್ತು ನಾವು ಇಂಗ್ಲಿಷ್ನ ಒಂದು ಪದಕ್ಕೆ ಯಾವ ಪರ್ಯಾಯ ಪದ ಇಟ್ಟುಕೊಳ್ಳಬೇಕು ಎಂದು ಯೋಚನೆ ಮಾಡುತ್ತೇವೆ. ಆದರೆ ಪಂಪ ಬಸವಾದಿಗಳು ಸಂಸ್ಕೃತ ಭಾಷೆಯ ಸಂದರ್ಭದಲ್ಲಿ ಈ ರೀತಿಯ ವಿಚಾರವನ್ನು ಮಾಡಲಿಲ್ಲ. ಇನ್ನು ನಾವು ಹೇಳ್ತಾ ಇರುವಂತಹ ಕನ್ನಡ ಪದ ಇಂಗ್ಲಿಷ್ ಪದಕ್ಕೆ ಸರಿಹೊಂದುವುದಿಲ್ಲ ಎಂದು ಹೇಳುವವರಿದ್ದಾರೆ. ಇಂಥವರು
ಇಂಗ್ಲಿಷಿಗೆ ಬಹಳ ಖಚಿತವಾದ ಕನ್ನಡ ಪದವಿರಬೇಕು ಎಂಬ ಆತಂಕವನ್ನು ಇಟ್ಟುಕೊಂಡು ಸದಾಕಾಲ ನರಳುತ್ತಾ ಇರುತ್ತಾರೆ. ಇಂಥವರು ಇಂಗ್ಲಿಷ್ ವಿದ್ವಾಂಸರ ಸೂಕ್ಷ್ಮತೆಗಿಂತ ಭಿನ್ನವಾದ ಸೂಕ್ಷ್ಮತೆಯನ್ನು ಕನ್ನಡ ವಿದ್ವಾಂಸರು ಪ್ರಕಟಪಡಿಸುತ್ತಾರೆ ಎಂಬುದನ್ನು ಒಪ್ಪಲಾರರು. ಆದರೆ ಈ ಆತಂಕ ನಮ್ಮ ಬೇಂದ್ರೆ ಸರ್ವಜ್ಞರಂಥವರಿಗೆ ಇರಲಿಲ್ಲವೆಂಬುದೇ ಒಂದು ಆಶ್ಚರ್ಯ. ಬಸವಣ್ಣ ಬರೀ ಸಾಹಿತ್ಯ ಬರೆದವರಲ್ಲ, ಧರ್ಮ, ಸಮಾಜ, ಮನುಷ್ಯನ ಮನಸ್ಸು, ಗಂಡು ಹೆಣ್ಣಿನ ಸಂಬಂಧ, ಸ್ವಾತಂತ್ರ್ಯ ಕುರಿತು ಬರೆದವನು. ಅಧಿಕಾರ ಎಂದರೇನು, ದಮನಶೀಲತೆ ಎಂದರೇನು ಎಂಬುದರ ಕುರಿತು ಯೋಚನೆ ಮಾಡಿದವರು. ಹೀಗೆ ಒಂದು ಸರ್ವಾಂಗೀಣ ಚಿಂತನೆ ಬಸವಣ್ಣನವರ ಮೂಲಕ ಸಾಧ್ಯವಾಯಿತು. ಅತ್ಯಂತ ಅಮೂರ್ತವಾದ ಜಿಜ್ಞಾಸೆಗಳನ್ನು ರೂಪಿಸಲು 12ನೇ ಶತಮಾನದ ಅಭಿವ್ಯಕ್ತಿಕಾರರು ಆಲೋಚಿಸಿದರು. ಆದರೆ ಈ ಸಂದರ್ಭದಲ್ಲಿ ಇನ್ನೊಂದು ಭಾಷೆಯೊಂದಿಗೆ ಹೋಲಿಕೆ ಮಾಡಿಕೊಳ್ಳದೆ ನಮ್ಮ ಅಸ್ಮಿತೆ ಪ್ರಕಟಗೊಳ್ಳಲು ಸಾಧ್ಯವಿಲ್ಲ ಎಂಬಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ನಾವು ಅಸ್ಮಿತೆಯ ಬಗೆಗೆ ಮಾತನಾಡುತ್ತೇವೆಯೇ ಹೊರತು ಅಂತಹ ಅಸ್ಮಿತೆಯ ಬಗ್ಗೆ ನಿಜವಾದ ಅಂತಃಚೈತನ್ಯ ನಮ್ಮಲ್ಲಿ ಇಲ್ಲ. ಇದೊಂದು ನಮ್ಮ ಬಹುದೊಡ್ಡ ಆತಂಕ. ಅಂತಃಚೈತನ್ಯ ಇಲ್ಲದಿರುವುದರಿಂದಲೇ ಇವತ್ತಿನ ಟೆಲಿವಿಷನ್, ವೃತ್ತಪತ್ರಿಕೆಗಳ ಭಾಷೆ ಅತ್ಯಂತ ಪೇಲವವಾಗಿ ಬಿಟ್ಟಿದೆ. ಅದಕ್ಕೆ ಇನ್ಯಾವ ರಕ್ತದಾನವೂ ಸಾಧ್ಯವಿಲ್ಲ ಎಂಬ ರೀತಿಯ ಮೇಲಿನ ಪೇಲವ ಭಾಷೆಯನ್ನು ನಮ್ಮ ಟೆಲಿವಿಷನ್ ಮತ್ತು ವೃತ್ತಪತ್ರಿಕೆ ಮಾಧ್ಯಮಗಳು ಪ್ರಕಟಪಡಿಸ್ತಾ ಇವೆ. ಯಾಕಂದರೆ ಆ ಭಾಷೆ ನಮ್ಮ ಇಡೀ ಸಾಂಸ್ಕೃತಿಕ ಸಂದರ್ಭದಿಂದ ಪುಷ್ಟವಾದದ್ದಲ್ಲ. ಬೇಂದ್ರೆಯವರ ನುಡಿಗಟ್ಟನ್ನು ನಾವು ನಮ್ಮ ವೃತ್ತಪತ್ರಿಕೆಯ ಭಾಷೆಯಲ್ಲಿ ಕಾಣುವುದಿಲ್ಲ. ಹೀಗಾಗಿ ಇವತ್ತಿನ ಶಿಕ್ಷಣದಲ್ಲಿ ನಮ್ಮ ಮಕ್ಕಳು ಓದುವ ಪಠ್ಯಪುಸ್ತಕದ ಭಾಷೆಯೂ ಕೂಡ ಪೇಲವವಾಗಿದೆ, ಅಂದರೆ ನೀರಸವಾಗಿದೆ. ಇಂದು ಸಮೂಹ ಮಾಧ್ಯಮಗಳು ಇಡೀ ಸಂವೇದನೆಯನ್ನು ಒಂದು ರೀತಿಯಲ್ಲಿ ತೆಳುಗೊಳಿಸಿ ಸಂವೇದನೆಯ ನಿಜವಾದ ಶಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಇಳಿಗೈ ಮಾಡಿ ಮಾತನಾಡುತ್ತವೆ. ಲೇಖಕರು ಹೇಳ್ತಾರೆ, ಇಡೀ ಸಮೂಹ ಮಾಧ್ಯಮದ ವಲಯವನ್ನು ನೋಡಿದರೆ ಇಂದು ಸಾಹಿತ್ಯಿಕ ಕಿರುಪತ್ರಿಕೆಗಳು ಮಾತ್ರ ಸಮೂಹ ಮಾಧ್ಯಮದಿಂದ ಪೇಲವ ಅಥವಾ ಅಪಮೌಲ್ಯಗೊಂಡ ಕನ್ನಡ ಭಾಷೆಯ ಎದುರು ಗಟ್ಟಿತನವನ್ನು ರಕ್ಷಿಸ್ತಾ ಇವೆ. ಕಿರುಪತ್ರಿಕೆಗಳು ಒಂದು ರೀತಿಯಲ್ಲಿ ವಿಶ್ಲೇಷಕವಾಗಿರ್ತವೆ, ವೈಚಾರಿಕವಾಗಿರ್ತದೆ. ಆದರೆ ಬಹುದೊಡ್ಡ ವ್ಯಾಪಾರಿ ಪತ್ರಿಕೆಗಳಲ್ಲಿ ಒಬ್ಬ ಗ್ರಾಮೀಣ ಮನುಷ್ಯನಿಗೆ ಗೊತ್ತಿರುವ ಕನ್ನಡಕ್ಕಿಂತ ಪೇಲವವಾದ ಕನ್ನಡವನ್ನು ಬಳಸ್ತಾ ಇರ್ತಾರೆ. ಅರಕಲಗೂಡು ತಾಲೂಕು, ಹಾವೇರಿ, ಕುಂದಾಪುರಗಳಲ್ಲಿ ಬಹಳ ಗಟ್ಟಿಯಾದ ಕನ್ನಡ ಬಳಸ್ತಾರೆ. ಆದರೆ ನಾವು ಸಾಮಾನ್ಯವಾದ ಹಾಗೂ ಎಲ್ಲರಿಗೂ ತಲುಪುವ ಭಾಷೆ ಎಂಬ ಪೂರ್ವ ನಿರ್ಧರಿತ ಭಾಷಾ ತತ್ವವೊಂದನ್ನು ಕಟ್ಟಿಕೊಂಡಿದ್ದೇವೆ. ಹೀಗಾಗಿ ಈ ರೀತಿ ನುಡಿಗಟ್ಟುಗಳು ಸಂಪೂರ್ಣವಾಗಿ ನಮ್ಮ ಸಮೂಹ ಮಾಧ್ಯಮಗಳಲ್ಲಿ ಇಲ್ಲವಾಗಿ ಬಿಟ್ಟಿವೆ. ಈಗ ಸಮೂಹ ಮಾಧ್ಯಮಗಳ ಭಾಷೆ ಗಿಳಿಪಾಠದ ರೀತಿಯದಾಗಿವೆ. ಹೀಗಾಗಿ ಇಂದಿನ ಮಾಧ್ಯಮಗಳ ಸುದ್ದಿಯಲ್ಲಿ ಧ್ವನಿ ಶಕ್ತಿಯೇ ಇಲ್ಲವಾಗಿದೆ. ಬಾಗು ಬಳಕುಗಳು ಕೂಡ ಇಲ್ಲವಾಗಿವೆ. ಸುದ್ದಿ ಪ್ರಾರಂಭದಿಂದ ಕೊನೆಯವರೆಗೆ ಒಂದೇ ತೆರನಾಗಿರ್ತದೆ. ಎಲ್ಲರೂ ಕೇಳಬಹುದಾದಂತಹ ಕನ್ನಡ ಸತ್ವವನ್ನು ಉಳ್ಳ ಕನ್ನಡ ಭಾಷೆಯನ್ನು ನಿರ್ಮಿಸುವ ಪ್ರಯತ್ನ ಅದರಲ್ಲಿ ಇಲ್ಲ. ಕರ್ನಾಟಕದ ವಿಭಿನ್ನ ಭಾಗಗಳಲ್ಲಿ ಬಳಕೆಯಾಗುವ ಕನ್ನಡವನ್ನು ಎಲ್ಲರ ಕನ್ನಡವನ್ನಾಗಿ ರೂಪಿಸುವುದು ಹೊಸ ಕಾವ್ಯದ ಮುಖ್ಯ ಆಶಯವಾಗಿದೆ ಎಂದು ಬೇಂದ್ರೆ ತಮ್ಮ ಗರಿ ಕವನದ ಸಂಕಲನದ ಮುನ್ನುಡಿಯಲ್ಲಿ ಹೇಳ್ತಾರೆ. ಕಾವ್ಯದಲ್ಲಿ ಅದು ಆಗಿದೆ. ಕರ್ನಾಟಕದ ಎಲ್ಲರಿಗೂ ಸಂವಹನವಾಗುವಂತಹ ಕನ್ನಡವನ್ನು ಕವಿ ತನ್ನ ಕಾವ್ಯದಲ್ಲಿ ಪ್ರಯೋಗಿಸಿದ್ದಾನೆ. ಇದು ಬಹಳ ಮುಖ್ಯ. 50ರ ದಶಕದ ನವ್ಯದ ನಿಜವಾದ ಸಾಧನೆ ಇರುವುದು ಕೂಡ ಈ ಹಿನ್ನೆಲೆಯಲ್ಲೇ. ಬೇಂದ್ರೆ ಅವರಿಗಿಂತ ಆರಂಭವಾದ ಆ ಪ್ರಯತ್ನ 1950ರ ದಶಕದ ಹೊತ್ತಿಗೆ ಬಹಳ ಮುಖ್ಯವಾದ ಮಜಲನ್ನು ಮುಟ್ಟಿತು. ಇಂದಿನ ಹೊಸ ಶಿಕ್ಷಣ ಕನ್ನಡದಿಂದ ದೂರ ಸರಿದಿದೆ. ಮೊದಲಿನ ಅಧ್ಯಾಪಕರಲ್ಲಿ ಇದ್ದಂತಹ ತೀವ್ರತೆ ಇವತ್ತು ಭಾಷೆಯ ಅಧ್ಯಾಪನದಲ್ಲಿ ಮಾಯವಾಗಿದೆ. ಇಂದು ವಿದ್ಯಾರ್ಥಿ ಸಹಿತ ಕಂಪ್ಯೂಟರ್ ಶಿಕ್ಷಣಕ್ಕೋ ಗಣಿತ ಶಿಕ್ಷಣಕ್ಕೋ ತೋರುವ ಆಸಕ್ತಿಯನ್ನು ಕನ್ನಡಕ್ಕೆ ತೋರ್ತಾ ಇಲ್ಲ. ನಮ್ಮನ್ನು ನಾವು ಒಂದು ರೀತಿಯಲ್ಲಿ ಶೋಧನೆ ಮಾಡಿಕೊಳ್ಳಬೇಕಾಗಿದೆ. 100ಕ್ಕೆ 95 ಕನ್ನಡ ವಿದ್ಯಾರ್ಥಿಗಳು ಇರುತ್ತಿದ್ದ ತರಗತಿಗಳಲ್ಲಿ ಇಂದು 15 ವಿದ್ಯಾರ್ಥಿಗಳಿದ್ದರೆ ಮೇಷ್ಟ್ರ ಪುಣ್ಯ. ಹೀಗಾಗಿ ಕನ್ನಡವೆಂದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬ ಸ್ಥಿತಿಯನ್ನು ನಾವೇ ತಂದಿದ್ದೇವೆ. ವಿದ್ಯಾರ್ಥಿಗಳು ಆಕರ್ಷಿತರಾಗಿ ಬರುವಂತಹ ಪಠ್ಯಕ್ರಮವೂ ಇಂದು ಇಲ್ಲ. ಬೋಧನಾ ಕ್ರಮವೂ ಕೂಡ ಅಷ್ಟೇ. ನಮ್ಮ ವಿದ್ಯಾರ್ಥಿಯನ್ನು ನಾವೇ ಅಪ್ರಯೋಜಕ ಮಾಡ್ತಾ ಇದ್ದೇವೆ. ಅವನು ನಾಳೆ ಒಬ್ಬ ಮಾಸಪತ್ರಿಕೆಯ ಓದುಗನಾಗಿ ಕೂಡ ಉಳಿಯುವುದಕ್ಕೂ MA ತರಗತಿಯಲ್ಲಿ ಕಾನೂರು ಹೆಗ್ಗಡತಿ ಸಿನಿಮಾವನ್ನು ಎಷ್ಟು ಜನ ನೋಡಿದ್ದೀರಿ ಎಂದು ಕೇಳಿದರೆ 50 ಜನರಲ್ಲಿ ಒಬ್ಬ ಕೈ ಎತ್ತುತ್ತಾನೆ. ಇಡೀ ವರ್ಷ ಪ್ರಯತ್ನ ಪಟ್ಟರೂ ಅವನಿಗೆ ಹೆಗ್ಗಡತಿಯನ್ನು ಓದುವುದಕ್ಕೆ ಆಗದು.
ಆತ ಪರೀಕ್ಷೆಯನ್ನು ಬರೆಯುತ್ತಾನೆ ಮತ್ತು ತೇರ್ಗಡೆಯನ್ನು ಹೊಂದುತ್ತಾನೆ. ಮೇಷ್ಟ್ರುಗಳ ಆತಂಕವೇ ಇದು. ಅವರಿಗೆ ಬೇರೆ ರೀತಿಯ ಆತಂಕಗಳು ಕೂಡ ಇವೆ. ಇದರ ಜೊತೆಗೆ ಸಮೂಹ ಮಾಧ್ಯಮವು ಸಾಹಿತ್ಯದ ಬಗೆಗೆ ಇರುವಂತಹ ಆಸಕ್ತಿಯನ್ನು ಒಂದು ರೀತಿಯಲ್ಲಿ ಗೌಣಗೊಳಿಸ್ತಾ ಇದೆ. ಹಿಂದೆ ಸಮೂಹ ಮಾಧ್ಯಮ ಈ ಬಗೆಯ ಆಸಕ್ತಿಯನ್ನು ಅಷ್ಟು ಗೌಣಗೊಳಿಸ್ತಾ ಇರಲಿಲ್ಲ. ಇವತ್ತು ಒಬ್ಬ ವಿದ್ಯಾರ್ಥಿ ಮಾಸ್ತಿಕತೆ ಓದಲ್ಲ, ಯಾಕೆಂದರೆ ಅವನಿಗೆ 1ನೇ ತರಗತಿಯಿಂದಲೇ ತರಬೇತಿ ಇಲ್ಲ. ಹಾಗಾಗಿ ಅವನು ಇಡೀ ಜೀವನದಲ್ಲಿ ಮಾಸ್ತಿಕತೆಯಿಂದ ವಂಚಿತನಾಗ್ತಾನೆ. ಅವನು ಹೈಸ್ಕೂಲ್ ಮಟ್ಟದ ತನಕ ಗದ್ಯ ಪದ್ಯ ಬರೆದಿರುವುದಿಲ್ಲ. ಈಗ ಕನ್ನಡ ಬಹಳ ಕ್ಷಿಪ್ರವಾಗಿ ಆಧುನೀಕರಣಗೊಳ್ತಾ ಇದೆ. ಆದರೆ ಈ ಆಧುನೀಕರಣದ ಪ್ರಯೋಜನ ಮಾತ್ರ ಬಹಳ ಪರಿಮಿತವಾಗಿದೆ. ಒಂದು ಕಡೆ ಆಧುನೀಕರಣ ನಡೆಯುತ್ತಿದ್ದರೆ ಇನ್ನೊಂದು ಕಡೆ ಸರ್ಕಾರಿ ಕನ್ನಡ ಬರ್ತಾ ಇರ್ತದೆ. ಅಲ್ಲಿ ಒಂದು ಪದಕ್ಕೆ ಇನ್ನೊಂದು ಪದವನ್ನು ಬಳಸಲಾಗ್ತಾ ಇದೆ. ಹಿಂದಿಯವರು ತಯಾರಿಸಿದ ರಾಜಭಾಷಾ ನಿಘಂಟು ಇದೆಲ್ಲವನ್ನು ನಾವೆಲ್ಲರೂ ಆರಾಮವಾಗಿ ಬಳಸ್ತಾ ಇದ್ದೇವೆ. ಸಂಸ್ಕೃತ ಇಂಗ್ಲಿಷ್ಗಳು ಕನ್ನಡ ಭಾಷೆಯ ಮೇಲೆ ಬೀರಿದಷ್ಟು ಪ್ರಭಾವವನ್ನು ಹಿಂದಿ ಭಾಷೆ ಬೀರಲಿಲ್ಲ. ಕನ್ನಡದ ಮೇಲೆ ಹಿಂದಿ ಸಾಹಿತ್ಯದ ಪ್ರಭಾವ ಆಗಿರಬಹುದು, ಆದರೆ ಹಿಂದಿ ಭಾಷೆಯಷ್ಟು ಆಗಿಲ್ಲ. ಇಂದು ಹಿಂದಿ ಸಿನಿಮಾ ಸಂಗೀತ ನಮ್ಮಲ್ಲಿ ಸಾಮಾನ್ಯತೆಯನ್ನು ತುಂಬಿದ್ದು ಆ ಭಾಷೆಗೂ ಸಹಿತ ಬಹಳ ಗಹನವಾದುದನ್ನು ಹೇಳುವುದು ಸಾಧ್ಯವಿಲ್ಲವೇನೋ ಎಂಬಂತಾಗಿದೆ. ಅದೇ ರೀತಿ ಈ ಹೊತ್ತಿನ ಸುಗಮ ಸಂಗೀತದಲ್ಲಿಯೂ ಕೂಡ ಕನ್ನಡ ಕಾವ್ಯವನ್ನು ಪ್ರಚಾರ ಮಾಡ್ತಾ ಇದ್ದೇವೆ ಎಂಬ ಭ್ರಮೆಯಿಂದ ಸಾಮಾನ್ಯ ಪದ ರಚನೆಗೂ ಕೂಡ ದೊಡ್ಡ ಆರ್ಕೆಸ್ಟ್ರಾ ಹಾಕಿಕೊಂಡು ಅದನ್ನು ಕುಣಿಸಿ ಇನ್ನು ಈ ಕನ್ನಡ ಕೇಳುವುದೇ ಬೇಕಾಗಿಲ್ಲ ಎಂಬ ನೀತಿಯಂತಾಗಿದೆ. ಇವತ್ತು ಓದಲು ಬಾರದ 70% ಜನ ಕನ್ನಡ ನಾಡಿನಲ್ಲಿ ಇದ್ದಾರೆ, ನಿಜ. ಅವರೆಲ್ಲ ಕನ್ನಡಿಗರೇ ಹೌದು. ಧಾರ್ಮಿಕ ಅಲ್ಪಸಂಖ್ಯಾತರಿದ್ದಾರೆ, ಭಾಷಾ ಅಲ್ಪಸಂಖ್ಯಾತರಿದ್ದಾರೆ. ಹಾಗೆ ನೋಡಿದರೆ ಭಾಷಾ ಅಲ್ಪಸಂಖ್ಯಾತರೇ ಕನ್ನಡವನ್ನು ಇನ್ನೂ ಚೆನ್ನಾಗಿ ಬಳಸಿಕೊಂಡು ತಮ್ಮ ಜೀವನವನ್ನಾದರೂ ನಡೆಸುತ್ತಿದ್ದಾರೆ. ಧಾರ್ಮಿಕ ಅಲ್ಪಸಂಖ್ಯಾತರು ಭಾಷೆಯನ್ನು ಅಷ್ಟೋ ಇಷ್ಟೋ ಕಲಿತು ಜೀವನವನ್ನಾದರೂ ನಡೆಸುತ್ತಿದ್ದಾರೆ. ಆದರೆ ನಾವೇನು ಮಾಡುತ್ತಿದ್ದೇವೆ ಎಂದರೆ ನಮ್ಮ ಭಾಷೆಯನ್ನು ದಿನ ಹೆಚ್ಚು ಪೇಲವಗೊಳಿಸುವ ಕ್ರಮದ ಕಡೆಗೆ ಮನಸ್ಸು ಕೊಡ್ತಾ ಇರ್ತೇವೆ. ಶಿಕ್ಷಣದಲ್ಲಿ ಭಾಷೆ ಗಟ್ಟಿಯಾಗದೇ ಇರುವುದಕ್ಕೆ ಕಾರಣರಾಗಿದ್ದೇವೆ. ಅದಕ್ಕೆ ಕೋಟ್ಯಂತರ ರೂಪಾಯಿ ಖರ್ಚಾದರೂ ಕೂಡ ಅದು ಅರ್ಥಹೀನವಾದರೂ ಕೂಡ ನಮಗೆ ಆತಂಕವಾಗದ ರೀತಿಯಲ್ಲಿ ನಾವು ಇದ್ದೇವೆ ಎಂದು ಕೀರಂ ನಾಗರಾಜ್ ಅವರು ಕನ್ನಡದ ಆತಂಕಗಳು ಎನ್ನುವಂಥ ಈ ಲೇಖನದಲ್ಲಿ ಹೇಳುತ್ತಾರೆ. ಇಂದು ಓದಲು ಬಾರದ 70% ಜನ ಕನ್ನಡ ನಾಡಿನಲ್ಲಿದ್ದಾರೆ. ಅವರೆಲ್ಲ ಕನ್ನಡಿಗರು ಹೌದು. ಧಾರ್ಮಿಕ ಅಲ್ಪಸಂಖ್ಯಾತರು ಇದ್ದಾರೆ, ಭಾಷಾ ಅಲ್ಪಸಂಖ್ಯಾತರು ಇದ್ದಾರೆ. ಹಾಗೆ ನೋಡಿದರೆ ಭಾಷಾ ಅಲ್ಪಸಂಖ್ಯಾತರೇ ಕನ್ನಡವನ್ನು ಇನ್ನೂ ಚೆನ್ನಾಗಿ ಬಳಸಿಕೊಂಡು ತಮ್ಮ ಜೀವನವನ್ನಾದರೂ ನಡೆಸ್ತಾ ಇದ್ದಾರೆ. ಆದರೆ ನಾವು ಮಾತ್ರ ನಮ್ಮ ಭಾಷೆಯನ್ನು ದಿನವೂ ಪೇಲವಗೊಳಿಸ್ತಾ ಇದ್ದೇವೆ. ಕನ್ನಡಿಗರಾದ ನಮಗೇ ಕನ್ನಡದ ಸತ್ವವನ್ನು ಉಳಿಸಿ ಬೆಳೆಸುವ ಅರಿವಿಲ್ಲದವರಾಗಿದ್ದೇವೆ. ಶಿಕ್ಷಣದಲ್ಲಿ, ಸಮೂಹ ಮಾಧ್ಯಮಗಳಲ್ಲಿ, ಅನ್ಯ ಭಾಷಾ ಸ್ವೀಕರಣದಲ್ಲಿ ಭಾಷೆ ಗಟ್ಟಿಯಾಗದೇ ಇರುವುದಕ್ಕೆ ನಾವು ಕಾರಣರಾಗಿದ್ದೇವೆ. ಅದಕ್ಕೆ ಕೋಟ್ಯಂತರ ರೂಪಾಯಿ ಅರ್ಥಹೀನವಾಗಿ ಖರ್ಚಾಗ್ತಾ ಇದ್ದರೂ ಕೂಡ ನಮಗೆ ಆತಂಕವಿಲ್ಲದೆ ಹೋಗ್ತಾ ಇದೆ. ಲೇಖಕರು ಇದನ್ನು ವಿವರಿಸುವಂಥ ಸಂದರ್ಭದಲ್ಲಿ ಈ ಮೇಲಂತೆ ಹೇಳುತ್ತಾರೆ. ಇನ್ನು ವಿದ್ಯಾರ್ಥಿಗಳೇ, 1 ಅಂಕದ ಪ್ರಶ್ನೆಗಳನ್ನು ಗಮನಿಸಿ. ಕನ್ನಡದ ಆತಂಕಗಳು ಈ ಲೇಖನವನ್ನು ಬರೆದವರು ಯಾರು? ಉತ್ತರ ಕೀರಂ ನಾಗರಾಜ್. 2ನೇ ಪ್ರಶ್ನೆ, ಕನ್ನಡದ ಆತಂಕಗಳು ಈ ಲೇಖನದ ಆಶಯವೇನು? ಉತ್ತರ ಕನ್ನಡದ ಆತಂಕಗಳಿಗೆ ಕಾರಣ ಹಾಗೂ ಪರಿಹಾರವೇ ಈ ಲೇಖನದ ಆಶಯ. 3ನೇ ಪ್ರಶ್ನೆ, ನಮ್ಮ ಪಂಪ ಬಸವಾದಿಗಳಿಗೆ ಏನೂ ಇರಲಿಲ್ಲ? ಉತ್ತರ ಕನ್ನಡದ ಆತಂಕವಿರಲಿಲ್ಲ. 4ನೇ ಪ್ರಶ್ನೆ, ನಮಗೆ ಪಂಪ ಬಸವಾದಿಗಳ ಯಾವ ಕಾರ್ಯ ಆಶ್ಚರ್ಯದ್ದು? ಉತ್ತರ ಸಂಸ್ಕೃತದೊಂದಿಗೆ ನಡೆಸಿದ ಬಹುದೊಡ್ಡ ಅನುಸಂಧಾನ ಕಾರ್ಯ ಆಶ್ಚರ್ಯದ್ದು. ಇನ್ನು 5ನೇ ಪ್ರಶ್ನೆ, ಬೇಂದ್ರೆಯವರ ನುಡಿಗಟ್ಟುಗಳ ಕೊರತೆ ಏನನ್ನು ಸೂಚಿಸುತ್ತದೆ? ಉತ್ತರ ಕನ್ನಡದ ಆತಂಕವನ್ನು. ಇನ್ನು 6ನೆಯ ಪ್ರಶ್ನೆ, ನಮ್ಮ ಕನ್ನಡದ ಆತಂಕಕ್ಕೆ ಪ್ರಬಲ ಕಾರಣಗಳು ಯಾವುವು? ಉತ್ತರ ಅನ್ಯ ಭಾಷಾ ಪ್ರಭಾವ ಹಾಗೂ ಸಮೂಹ ಮಾಧ್ಯಮ ಹಾಗೆ ಶಿಕ್ಷಣ ಕ್ರಮಗಳು ನಮ್ಮ ಕನ್ನಡದ ಆತಂಕಕ್ಕೆ ಪ್ರಬಲ ಕಾರಣಗಳು. ಇನ್ನು 7ನೇ ಪ್ರಶ್ನೆ, ನಮ್ಮ ಕನ್ನಡ ಅಸ್ಮಿತೆಯ ಬಹುದೊಡ್ಡ ಕೊರತೆ ಯಾವುದು? ಉತ್ತರ ಅಂತಃಚೈತನ್ಯ ಇಲ್ಲದಿರುವುದು. ಇನ್ನು 8ನೇ ಪ್ರಶ್ನೆ, ಸಮೂಹ ಮಾಧ್ಯಮಗಳು ಕನ್ನಡ ಭಾಷೆಯನ್ನು ಏನು ಮಾಡಿವೆ? ಉತ್ತರ ಪೇಲವಗೊಳಿಸಿವೆ.
9ನೇ ಪ್ರಶ್ನೆ, ಸಮೂಹ ಮಾಧ್ಯಮಗಳ ಭಾಷೆಯಲ್ಲಿ ಏನು ಇಲ್ಲವಾಗಿದೆ? ಉತ್ತರ, ನುಡಿಗಟ್ಟು ಇಲ್ಲವಾಗಿದೆ. ಕೊನೆಯ ಪ್ರಶ್ನೆ, ಕನ್ನಡ ಭಾಷೆ ದಿನೇ ದಿನೇ ಹೆಚ್ಚು ಪೇಲವಗೊಳಿಸುವ ಕ್ರಮದ ಕಡೆ ಮನಸ್ಸು ಕೊಟ್ಟವರು ಯಾರು? ಉತ್ತರ, ಕನ್ನಡಿಗರು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕನ್ನಡದ ಆತಂಕಗಳು ಎನ್ನುವ ಲೇಖನವನ್ನು ಕೆ.ರಂ. ನಾಗರಾಜ್ ಇವರು ಬರೆದ ಕನ್ನಡದ ಆತಂಕಗಳು ಎನ್ನುವ ಲೇಖನದ ಪ್ರಶ್ನೋತ್ತರ ಇಲ್ಲಿಗೆ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಕೆಲವರಿಗಾದರೂ ಕೂಡ ಈ ಒಂದು ವಿಡಿಯೋ ಉಪಯೋಗವಾಗಲಿ ಅನ್ನುವಂತಹ ಕಾರಣದಿಂದ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕನ್ನಡವನ್ನು ಓದುವುದಕ್ಕಿಂತ ಕೇಳಿದರೆ ಹೆಚ್ಚು ಅಂಕಗಳನ್ನು ಗಳಿಸುವಂತಹ ಒಂದು ಪರಿಪಾಠವಿದೆ. ಯಾಕಂದರೆ ಸಣ್ಣವರಿದ್ದಾಗಲೇ ಮನೆಯಲ್ಲಿ ಯಾರಾದರೂ ಓದಿ ಹೇಳಿದರೆ ಅದನ್ನು ಗ್ರಹಿಸಿಕೊಂಡು ಬರೆಯುವಂಥದ್ದು ಕೆಲವೊಂದು ವಿದ್ಯಾರ್ಥಿಗಳ ಗುಣ ಆಗಿರ್ತದೆ. ಹಾಗೆ ಇನ್ನು ಕೆಲವರಿಗೆ ಕನ್ನಡ ಪಠ್ಯ ಸಿಗದೇ ಇರುವಂಥದ್ದು ಅಥವಾ ಪ್ರಶ್ನೆಗಳಿಗೆ ಉತ್ತರ ತಿಳಿಯದೇ ಇರುವಂಥದ್ದು, ಅಂತಹ ವಿದ್ಯಾರ್ಥಿಗಳಿಗೂ ಕೂಡ, ಹಾಗೆ ಇನ್ನು ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಬಂದಾಗ ಮಾತ್ರ ಕನ್ನಡವನ್ನು ಓದುವಂತಹ ಒಂದು ಅಭ್ಯಾಸ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇರ್ತದೆ. ಯಾಕಂದರೆ ಉಳಿದ ಹೊತ್ತಿಗೆ ಅವರಿಗೆ ಬೇರೆ ವಿಷಯಗಳನ್ನು ಓದಲಿಕ್ಕೆ ಇರ್ತದೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ವೃತ್ತಿಗೆ ಹೋಗುವಂತಹ ವಿದ್ಯಾರ್ಥಿಗಳು ನಂತರ ಇಂಥದ್ದನ್ನು ಓದುವಂತಹ ವಿದ್ಯಾರ್ಥಿಗಳು ಕೂಡ ಅದರ ಜೊತೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳು ಇದ್ದಾರೆ. ಅಂಥವರಿಗಾದರೂ ಒಂದು ಉಪಯೋಗವಾಗಲಿ ಅನ್ನುವಂತಹ ಒಂದು ಕಾರಣದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.